ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ಸ್ಪೆಷಲ್ ಏನಪ್ಪ ಅಂದ್ರೆ ನಾನು ಐಫೋನ್ ತಗೋಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಂದು ಹಳೆ ಫೋನು ಇದು ಇವಾಗ ತಗೊಂಡು 2 ವರ್ಷ ಆಯಿತು. ಇದು ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಐಫೋನ್ 15 ಇದು. ಇದನ್ನ ತಗೊಂಡು 2 ವರ್ಷ ಮೇಲೆ ಆಯ್ತು. ಈಗ ಬ್ಯಾಟ್ರಿ ಬ್ಯಾಕಪ್ಪು ಆಲ್ರೆಡಿ ಡೌನ್ ಆಗಿಬಿಟ್ಟೈತಿ. 80% ಐತಿ ಈಗ ಬ್ಯಾಟ್ರಿ ಬ್ಯಾಕಪ್ಪು. ಡೈಲಿ ಒಂದು 3 ಸಲ 4 ಸಲ ಇಡ್ಬೇಕಾಗಿತ್ತು ಚಾರ್ಜ್. ಅದಕ್ಕೋಸ್ಕರ ಇವಾಗ ಐಫೋನ್ 17 ಪ್ರೋ ಮ್ಯಾಕ್ಸ್ ತಗೋಬೇಕಂತ ಅಂದ್ಕೊಂಡಿನಿ ನಾನು. ಆದ್ರೆ ಗೀತಾ ನನಗೆ ಸ್ವಲ್ಪ ವಾದ ಮಾಡೋಕತ್ತಿತ್ತಾಳ, ಐಫೋನ್ ಬೇಡ, ಈ ಸಲ ಸ್ಯಾಮ್ಸಂಗ್ ತಗೋಣಮ್ಮ, ಸ್ಯಾಮ್ಸಂಗ್ S26 ಅಲ್ಟ್ರಾ ತಗೋಣಮ್ಮ ಅಂತಂದು ಹೇಳಕತ್ತಾಳ. ನನಗೆ ಆಲ್ರೆಡಿ ನಾವು ಐಫೋನಲ್ಲಿ ವೀಡಿಯೋಸ್ ಮಾಡೋದ್ರಿಂದ ಐಫೋನ್ ವೀಡಿಯೋಸ್ ತುಂಬ ಕ್ಲಾರಿಟಿ ಇದ್ದಾವೆ ಮತ್ತು ನಮಗೆ ನಾರ್ಮಲಾಗಿ ಯೂಸ್ ಇರುತ್ತೆ ಅಂತ ನಂದು. ಅವ್ರಿಗಿಂತ ಸ್ಯಾಮ್ಸಂಗ್ ಚೆನ್ನಾಗೈತಿ, ವೀಡಿಯೋಸ್ ಎಲ್ಲ ಅದ್ರಾಗ ಚೆನ್ನಾಗಿ ಬರ್ತಾವೆ. ಸ್ಕ್ರೀನೂ ದೊಡ್ಡದಿರ್ತಾ, ಒಂದು ಪೆನ್ನೂ ಬರ್ತಾ ಅದ್ರಾಗ ಬರೆಯೋಕೆ ಎಡಿಟ್ ಮಾಡೋಕೆ, ಅದ್ರಾಗ ಏನಾರು ಡ್ರಾಯಿಂಗ್ ಮಾಡೋಕ್ಕೂ ಚೆನ್ನಾಗಿರ್ತಾ ಅಂತ ಹೇಳಕತ್ತಿದ್ಲು. ಏನು ನಿನಗೆ? ನನಗೆ 17 ಪ್ರೋ ಮ್ಯಾಕ್ಸ್ಗಿನ್ನ ಸ್ಯಾಮ್ಸಂಗ್ ಇಷ್ಟ ಆಗೈತಿ. ನಾನು ಒಬ್ರದ್ದು ಫೋನ್ ನೋಡಿದ್ನೆಲ್ಲ, ಅದ್ರಾಗ ಫೋಟೋ ಮಾತ್ರ, ವಿಡಿಯೋ ನೋಡಿಲ್ಲ ನಾನು. ಫೋಟೋ ಅಂತೂ ಕ್ಲಿಯರಾಗಿ ಬಂದವ, ಅದಕ್ಕೆ ಅದೇ ಬೆಸ್ಟ್ ಅನ್ಸುತ್ತೆ. ನೋಡಿಲ್ಲ, ಯಾರ್ಡನ್ನೂ ಹಿಡ್ಕೊಂಡು ಯೂಸ್ ಮಾಡಿಲ್ಲ, ಕಂಪೇರ್ ಮಾಡಿಲ್ಲ. ಐಫೋನ್ 7ಕಿನ್ನ ಇದು ಸ್ಯಾಮ್ಸಂಗ್ ಚಲೋ ಅಂತ ನನಗೆ ಅನ್ಸಾಕತ್ತೈತಿ. ಅದ್ರ ಸಲುವಾಗಿ ನಾನು ಗಂಗಾವತಿಗೆ ಹೋಗಿದ್ದೆ, ಮೊಬೈಲ್ ನೋಡ್ಕೊಂಬಂದೆ. ಅಂದ್ರೆ ಐಫೋನು ಓಪನ್ ಬಾಕ್ಸ್ ತೋರಿಸಲ್ಲ, ಅವರು ಡಮ್ಮಿ ತೋರಿಸಲ್ಲ. ಅವ್ರು ಡಮ್ಮಿ ಸ್ಯಾಮ್ಸಂಗ್ ಅಷ್ಟೇ ತೋರಿಸಿದ್ರು. ಅದನ್ನ ನೋಡ್ಕೊಂಬಂದೆ, ಚೆನ್ನಾಗಿದೆ ಅಂತ ಅನಿಸ್ತು. ಆದ್ರೆ ಅಲ್ಲಿ ಈಗ ಸದ್ಯ ಈಗ ಇನ್ನೊಂದು 2 ತಿಂಗಳಲ್ಲಿ ಐಫೋನ್ 18 ಲಾಂಚ್ ಆಗುತ್ತೆ ಅಂತ ಹೇಳಿದ್ರು ಅವರು. ತಗೊಂಡಂಗಿದ್ರೆ ಐಫೋನ್ 18 ಪ್ರೋ ಮ್ಯಾಕ್ಸ್ ತಗೋರಿ ಅಂತಂದು ಹೇಳಿದರು. ಅದ್ರ ಸಲುವಾಗಿ ಈಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇದು ನೋಡಿದ್ರೆ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿಬಿಟ್ಟೈತಿ, ಪ್ರಾಬ್ಲಮ್ ಆಗತೈತಿ. ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೂ ಟೈಮ್ ಕೊಡೋವಲ್ದು ಆಲ್ರೆಡಿ. ಸ್ವಿಚ್ ಆಫ್ ಆಗೋದು ಮಾಡ್ತಿರ್ತ, ಹಂಗೆ ಚಾರ್ಜ್ ಇಡುತ್ತಿರ್ಬೇಕು. ಇನ್ನೊಂದು 2 ತಿಂಗಳಂದ್ರೆ ಇದು ನಡೆಯಲ್ಲ. ಹೆಂಗೆ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಏನು ಮಾಡ್ಬೇಕಂತ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನು ಮಾಡಬೇಕು, ಹೊಸ ತಗೋಬೇಕು ಅಷ್ಟೇ ಇರೋದು ಈಗ. ಮತ್ತು 18 ತಗೋಬೇಕಂದ್ರೆ ವೇಟ್ ಮಾಡಲೇಬೇಕು ಇನ್ನು 2 ತಿಂಗಳು. ಚಲೋ 18 ಅಂದ್ರೆ ಹೊಸ್ದಾಗಿ ಚಲೋ ಇರ್ತೈತಿ. ಈಗ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸ್ 17 ಒಳಗೆ ಈಗ ಎಲ್ಲ ಕ್ರಿಯೇಟರ್ಸ್ ಐಫೋನ್ 17 ವಿಡಿಯೋ ಮಾಡಕತ್ತಾರ ತಗೊಂಡು. ಜಾಸ್ತಿ ಸ್ಯಾಮ್ಸಂಗ್ ಅಂತ ನೋಡಿಲ್ಲ ಯಾರು ತಗೊಂಡು ವಿಡಿಯೋ ಮಾಡೋದು, ಜಾಸ್ತಿ ಐಫೋನ್ನಾಗ ಮಾಡಕತ್ತಾರ. ನಾನು ಒಂದು ಸಜೆಸ್ಟ್ ಮಾಡಿದ್ನೆ ಪ್ರಭಾಸ್ಗೆ, ಇದನ್ನ ತಗೋ ಚಲೋ ಇರ್ತಾನೆ, ಒಂದ್ಸಲ ನೋಡ್ಕೊಂಬ ಅಂತ ಹೇಳಿದ್ನೆ. ಮತ್ತು ನೋಡ್ಕೊಂಬಂದ ಅಂತ ಚಲೋ ಐತೆ ಅಂತ ಹೇಳಕತ್ತಾನ. ಆದರೂ ಐಫೋನ್ 18 ತಗೋಬೇಕಂತಂದು ಅವ್ರಿಗೆ ಇಷ್ಟ. ಒಂದು ವರ್ಷದಿಂದ ಹೇಳಕತ್ತಾರ ಐಫೋನ್ 18 ತಗೋಬೇಕಂತ. ಅಂದ್ರೆ ರೇಟ್ ಎರಾಬಿರಿ ಐತಿ, ರೇಟಿನೂ ಚಲೋ ಐತಿ. 18 ಚಲೋ ಇರ್ತಾ, ರೇಟಿನೂ ಚಲೋ ಇರ್ತಾ. ನೋಡ್ಬೇಕು ಯಾವ್ದು ತಗೋಬೇಕು. ತಗಂದ್ರೆ 17 ಇಲ್ಲ 18 ಇವೆರಡ್ರಾಗ. ಸ್ಯಾಮ್ಸಂಗ್ ಅಂತೂ ಇಷ್ಟನೇ ಇಲ್ಲ ಆತಗ. ನಾನು ಹೇಳಿನಿ ಅಂತ ನೋಡ್ಕೊಂಬಂದನಷ್ಟ. ನಾನು ವಿಡಿಯೋ ಅಂತೂ ನೋಡಿಲ್ಲ, ಫೋಟೋ ಕ್ಲಿಯರ್ ಬಂದವ. ವಿಡಿಯೋ ಹೆಂಗೆ ಬರ್ತಾವ ಗೊತ್ತಿಲ್ಲ. ಆದ್ರೆ ಎಲ್ಲ ಕ್ರಿಯೇಟರ್ಸ್ ತಗೊಂಡಿದ್ದು ನೋಡಿದ್ರೆ ಅವರು ಚಲೋ ಬಂದಿದ್ರೆ ಸ್ಯಾಮ್ಸಂಗ್ ತಗೊಂತಿದ್ರು ಆಲ್ಮೋಸ್ಟ್ ಎಲ್ಲರೂ. ಇವಾಗ ನಿಮಗೆ ಏನಾದರೂ ಆಲ್ರೆಡಿ ನೀವು ಯೂಸ್ ಮಾಡಿರೋ ಫೋನ್ಗಳಲ್ಲಿ ಸ್ಯಾಮ್ಸಂಗ್ ಬೆಸ್ಟಾ ಐಫೋನ್ ಬೆಸ್ಟಾ ಅಂತಂದು ಕಮೆಂಟ್ ಮಾಡಿ. ನನಗೆ ಫೋಟೋ ಚೆನ್ನಾಗಿ ಬರಲ್ಲ ಇದ್ರಾಗ ಐಫೋನ್ ನೋಡಿ. ನಾನು ಸ್ವಲ್ಪ ಫೋಟೋ ಕ್ವಾಲಿಟಿ ಕಡಿಮೆ ಇರುತ್ತೆ. ಸ್ಯಾಮ್ಸಂಗ ಮತ್ತು ವಿವೋದಲ್ಲಾದ್ರೆ ತುಂಬ ಕ್ವಾಲಿಟಿ ಇರ್ತಾವೆ ಫೋಟೋಸು. ನಮಗೆ ಬೇಕಾಗಿರೋದು ವೀಡಿಯೋಸಿಗೆ. ನಾವು ತುಂಬ ವೀಡಿಯೋಸ್ ಮಾಡೋದ್ರಿಂದ ವ್ಲಾಗ್ಸಿಗಾಗಿರ್ಬೋದು ಮತ್ತು ರೀಲ್ಸಿಗಾಗಿರ್ಬೋದು ನಾವು ಶೂಟ್ ಮಾಡೋದು ಎಲ್ಲ ವೀಡಿಯೋಗೋಸ್ಕರ. ಅಂದ್ರೆ ಐಫೋನು ತಗೋಬೇಕಂತಂದು ತುಂಬ ಕ್ರಿಯೇಟರ್ಸನ್ನು ಹೇಳ್ತಾರೆ. ಆಲ್ರೆಡಿ ವಿಡಿಯೋ ಮಾಡುವಂಥ ಅವೆಲ್ಲ ಇವರು ಕ್ರಿಯೇಟರ್ಸ್ ಇರ್ತಾರಲ್ಲ, ಅವರೆಲ್ಲ ಹೇಳೋದು ಐಫೋನ್ ಬೆಸ್ಟ್ ವೀಡಿಯೋ ಮಾಡೋಕ್ಕಂತಂದು ಹೇಳ್ತಿರ್ತಾರೆ. ಅದ್ರ ಸಲುವಾಗಿ ನನಗೂ ಕನ್ಫ್ಯೂಸ್ ಆಗೈತಿ. ಈಗ ಸದ್ಯ ತಗೋಬೇಕನ್ನೋ ಆಸೆ ಇತ್ತು.
ಆದ್ರೆ ಅವರು ಒಂದೆರಡು ಮಂತ್ ವೇಟ್ ಮಾಡಿ ಅಂತ ಹೇಳಿದರು. ಐಫೋನ್ 18 ಬರುತ್ತಾ ಅವಾಗ ತೊಗೊಂತಿರ್ಬೇಕಾದ್ರೆ ಅದು ನ್ಯೂ ಮಾಡಲಾಗುತ್ತಾ, ಮತ್ತು ವೀಡಿಯೋ ಕ್ವಾಲಿಟಿನೂ ಚೆನ್ನಾಗಿ ಬರ್ಬೋದು, ಮತ್ತು ಫೋಟೋಸೂ ಚೆನ್ನಾಗಿ ಬರ್ಬೋದು ಅಂತಂದು ಹೇಳಿದರು. ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡ್ಬೇಕಂತ ಯೋಚನೆ ಮಾಡಕತ್ತೀವಿ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ವೀಡಿಯೋ ಕ್ವಾಲಿಟಿ ಹೇಗಿರುತ್ತೋ ಅದೇ ಥರನೂ ಕಂಟೆಂಟ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಮತ್ತು ಯೂಟ್ಯೂಬೂ ಆಗಿರ್ಬೋದು ವೀಡಿಯೋನ ಸ್ವಲ್ಪ ಪುಷ್ ಮಾಡುತ್ತಾ. ಇದರ ವೀಡಿಯೋ ಕ್ವಾಲಿಟಿ ಚೆನ್ನಾಗೈತಿ, ಮತ್ತು ಹಾಗಾಗಿ ಕಂಟೆಂಟ್ ಕ್ರಿಯೇಷನ್ ಮಾಡೋರು ವೀಡಿಯೋ ಕ್ವಾಲಿಟಿ ಚೆನ್ನಾಗಿದ್ರೆ ರೀಚೂ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಚೆನ್ನಾಗಿರೋ ಫೋನ್ ತೊಗೊಂಡೆ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಬೇಕು. ಅದ್ರ ಸಲುವಾಗಿ ನಾನು ಮೊದ್ಲಕ್ಕೆ ನನ್ನ ಹತ್ರ ₹1 ಇದ್ದಿಲ್ಲ ನನ್ನ ಹತ್ರ. EMI ಮೇಲೆ ತಗೊಂಡಿದ್ನಿ ಈ ಫೋನ್ನ. ಮತ್ತು ಇನ್ನೊಂದೇನಂದ್ರೆ, ನಂದು ಹಳೆ ಫೋನ್ ಇತ್ತು, ಓಪೋ ಫೋನ್ ಇತ್ತು. ಅದನ್ನು ಎಕ್ಸ್ಚೇಂಜ್ ಮೇಲೆ ಈ ಫೋನ್ ತಗೊಂಡು ಇದನ್ನ ಲೋನ್ ಮೇಲೆ ತಗೊಂಡಿದ್ದೆ. ಇದು 2 ವರ್ಷ ಲೋನ್ ಮಾಡಿಸಿದ್ದೆ. ಇದು ಈಗ 2 ವರ್ಷ 3 ವರ್ಷ ಹತ್ರ 3 ವರ್ಷ ಆಯ್ತು ಈಗ ಇದನ್ನ ತಗೊಂಡು. ಅವಾಗಿಂದನೂ ವೀಡಿಯೋ ಮಾಡ್ತಿದ್ದೆ. ಕ್ವಾಲಿಟಿ ಮಾತ್ರ ಚೆನ್ನಾಗಿತ್ತು ಇದನ್ನು. ಇವಾಗ 1-2-3 ವರ್ಷ ಆಗಿರೋದಕ್ಕೇನೋ ಸ್ವಲ್ಪ ಕ್ವಾಲಿಟಿನೂ ಡಲ್ ಆಗೈತಿ. ಸ್ವಲ್ಪ ಕ್ವಾಲಿಟಿ ಬೇಕಂದ್ರೆ ಒಳ್ಳೆ ಫೋನ್ ತೊಗೋಬೇಕು ಅನ್ನೋಕ್ಕೋಸ್ಕರ ಐಫೋನ್ 17 ತೊಗೋಬೇಕಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ 18 ಇನ್ನೂ 2 ತಿಂಗಳಲ್ಲಿ ಲಾಂಚ್ ಆಗೋದ್ರಿಂದ 18 ತೊಗೊಂಡ್ಬಿಡ್ಬೇಕಂತ ನಿರ್ಧಾರ ಮಾಡೀನಿ. ಅದು ಎಷ್ಟು ಪ್ರೈಸು ನನಗೆ ಈಗ ಅದ್ರಾಗ ಇವಾಗ ಅವ್ರು ಹೇಳಕತ್ತಿಬಿಟ್ರ ಶಾಪ್ನವರು, ಇನ್ನೂ 2 ತಿಂಗಳದ್ರಾಗ ಮೊಬೈಲ್ ಎಲ್ಲ ರೇಟ್ ಜಾಸ್ತಿ ಆಕಾವಂತಂದು. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅದ್ರಾಗ ಅಮೌಂಟ್ ಮಾತ್ರ ₹1 ಇಲ್ಲ. ಇದನ್ನ ಎಕ್ಸ್ಚೇಂಜ್ ಮೇಲೆ ತಗೋಬೇಕೇನು ಇನ್ನು ನಾನು. EMI ಮೇಲಂತೂ ಕೊಟ್ಟೆ ಕೊಡ್ತಾರೆ ಫೋನೇನು. ಇನ್ನೂ 2 ತಿಂಗಳು ಬಿಟ್ಟು ಅದೇನೋ ಇದಾಗೈತೆ ಅಂತ. ಅವು ಚಿಪ್ಪು AI ಚಿಪ್ ಇರ್ತಾವಲ್ಲ, ಅದ್ರದ್ದು ಪ್ರೈಸ್ ಜಾಸ್ತಿ ಆಗೈತೆ ಅಂತ. ಇವಾಗ 17 ತಗೊಳ್ಳೋದು ಬೆಸ್ಟ್ ಅಲ್ಲ ಅಂಕಲ್? ತಗೋಬೋದು. ಮತ್ತೆ ಇನ್ನೂ 2 ತಿಂಗಳು 18 ಬಂದ್ಬಿಡುತ್ತಲ್ಲ. 18 ಬಂದ್ರು ಕೂಡ ಅದು ಜಾಸ್ತಿ ಇರುತ್ತಲ್ಲ ಎಲ್ಲ. ಅವಾಗ ಜಾಸ್ತಿ ಐತಿ. 17 ತಗೊಂಡ್ಬಿಡಮ್ಮ ಅಂತ ಅನ್ನಕರ ಅದನ್ನು ಜಾಸ್ತಿ ಆಗಿರ್ತಾವ. 17 ಕಡಿಮೆ ಆಗುತ್ತೆ ಅವಾಗ 18 ಲಾಂಚ್ ಆದಾಗ. ಮತ್ತೆಲ್ಲ ಫೋನ್ ಜಾಸ್ತಿ ರೇಟ್ ಆಗ್ತಾವ ಅಂತ ಈಗಾಗಲೇ ಅನ್ನಕತ್ತೆ. ಈಗ ಒಂದು 5-6 ತಿಂಗಳು ಆತ ಜಾಸ್ತಿ ಹಾಕೋ ಅಂತಂದು. ಅದೇನಾದ್ರು ಜಾಸ್ತಿ ಇದ್ರ ಐಫೋನ್ 17 ತಗೊಂಡು 18 ಏನಾರ ಮತ್ತೆ 2 ಲಕ್ಷ 3 ಲಕ್ಷ ಅಂದ್ರೆ ಅಷ್ಟಂತ ತಗೊಳಕ್ಕಾಗಲ್ಲ. ನೋಡಿ 1.5 ಲಕ್ಷದಾಗ ತಗೋಬೇಕು. ಅದ್ರಾಗ ನಂದು ಇದು ಫೋನು ಸ್ಟೋರೇಜ್ ಬಂದು 128 GB. ಸ್ಟೋರೇಜ್ನು ಕಡಿಮೆ ಐತಿದು. ಫುಲ್ಲು ಮೆಮರಿ. ಒಂದು ವೀಡಿಯೋನ ಇದುವರೆಗೂ ಮಾಡಿವು ಅಂದ್ರೆ ಒಂದು ನಿನ್ನೆ ಮಾಡಿದ ವೀಡಿಯೋ ಇದ್ರಾಗಿರಲ್ಲ, ಡಿಲೇಟ್ ಆಗಿಬಿಟ್ಟಿರ್ತಾವ. ಅಂದ್ರೆ ಮೆಮರಿ ಫುಲ್ಲು ಯಾವಾಗಲೂ ಅದು ಏನು ಗಿಪ್ಡೇಟ್ ಅವು ಇವು ಮಾಡಿ ಮೆಮರಿ ಫುಲ್ ಆಗಿಬಿಡತ್ತೆ. ಅದ್ರ ಸಲುವಾಗಿ ಈಗ ತಗೊಂಡ್ರೂ 512 GB ತಗೋಬೇಕಂತ ಇದ್ದೀನಿ. ಈಗ ಅದು 17 ನೋಡಿದ್ರೆ 512 GB 1,65,000 66,000 ಐತಿ. ಅದ್ರ ಸಲುವಾಗಿ ಈಗ 18 ಬರ್ತನೋದಕ್ಕೆ ತಗೊಂಡು ಬಿಟ್ಟಿರೋದು. ಈಗ 18 ಬಂದಮೇಲೆ ತಗೊಂತನು. ಅದು ರೇಟ್ ಜಾಸ್ತಿ ಆದ್ರೆ ನೋಡ್ಬೇಕಿನ್ನ 17 ತಗೊಂಬಿಡ್ತನ. ನೋಡೋಣ ಅದು ಲಾಂಚ್ ಆದಮೇಲೆ. ತುಂಬ ಜನ ಕೇಳ್ತಾ ಇದ್ದೀರಾ, ಎಷ್ಟು ವರ್ಷ ಆತಣ ನೀವು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಂದು. ನಮ್ಮ ಹಳೆ ವೀಡಿಯೋಸ್ ಎಲ್ಲ ನೋಡಿರ್ಬೋದು. 3 ಇಯರ್ಸ್ ಬ್ಯಾಕ್ 4 ಇಯರ್ಸ್ ಬ್ಯಾಕ್ ಇರ್ತಾವ. ನಾನು ಗೀತನ್ ಕರ್ಕೊಂಡು ಸ್ಟಾರ್ಟ್ ಮಾಡಿದ್ದಂದ್ರೆ 2022ರಾಗ. 2022ರಿಂದ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವ್ರು. ಈಗ 2026 ಅಂದ್ರೆ 4 ವರ್ಷ ಕಂಪ್ಲೀಟ್ ಆಯ್ತು ನಾವು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಲ್ಲಿಂದ ಇಲ್ಲಿವರೆಗೂ ಈಗ 2 ವರ್ಷ ಗೀತನ್ ಕರ್ಕೊಂಡು 4 ವರ್ಷ ಕಷ್ಟಪಟ್ಟಿನಂದ್ರೆ 15,000 ಫಾಲೋವರ್ಸ್ ಆಗಿದ್ದೀರಾ. ಅಂದ್ರೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ನೇ ಮಾತ್ರ ತುಂಬ ಜನ ಆಗಿದ್ದೀರಾ. ತುಂಬ ಫಾಲೋವರ್ಸ್ ಅಂತ ಅದರಲ್ಲಿ ತುಂಬ ಜನ ಇದ್ದೀರಾ. ಯೂಟ್ಯೂಬಲ್ಲೇ ನಮ್ಮ ಕಂಟೆಂಟ್ಗಳು ರೀಚ್ ಆಗ್ತಿಲ್ಲ. ಅದೇನು ಪ್ರಾಬ್ಲಮ್ ಅಂತ ಅದು ಯೂಟ್ಯೂಬ್ಗೆ ಗೊತ್ತದು ನಾವೇನು ಪ್ರಾಬ್ಲಮ್ ಮಾಡೀವಿ ಅಂತಂದು. ಆದರೆ ಕೆಲವೊಂದು ವೀಡಿಯೋಸ್ ಓಡ್ತಾ ಇರ್ತವೆ. ಆದರೂ ವೀಡಿಯೋಸ್ ಮಾಡೋದು ಮಾತ್ರ ಬಿಟ್ಟಿಲ್ಲ, ಹಂಗೆ ವೀಡಿಯೋಸ್ ಮಾಡ್ತಾನೇ ಇದ್ದೀವಿ. ಯೂಟ್ಯೂಬಲ್ಲಿ ಕಡಿಮೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಲಾಗ್ ಮಾಡೋದು
ಕಡಿಮೆ ಲಾಗ್ ಮಾಡೋದು ಕಡಿಮೆ, ಅದ್ರ ಸಲುವಾಗಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ತುಂಬ ವೀಡಿಯೋಸ್ ಮಾಡ್ತಿರ್ತವೆ. ನೋಡೋರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನಿಸ್ತು ಅಂತಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.